ನನ್ನ ಮಗಳನ್ನ ಮಾಡಿರೋನ ಅವನು ಅಂತ ಇರಬಾರ್ದು. ಎನ್ಕೌಂಟ್ರ್ ಮಾಡಬೇಕು ಅವನ್ನ. ಯಾರು ಹೆಣ್ಮಕ್ಳನ್ನ ಈ ಥರ ಆಗಬಾರ್ದು. ಅವನು ಎನ್ಕೌಂಟ್ರ್ ಮಾಡಿದ್ರೇನೆ ಇನ್ನೊಬ್ರಿಗೆ ಬುದ್ಧಿ ಬರುತ್ತೆ. ಬುದ್ಧಿ ಅಯ್ಯೋ ಇವಾಗ ಹೋದ ವರ್ಷ ಆವಾಗಲೇ ಬಿಟ್ಬಿಟ್ಟ. ನಾನು ಯಾರು ಇದು ಮಾಡ್ತಾ ಇಲ್ಲ. ಇವಾಗ ನಮ್ಮನ್ನ ನಂಬಿಸ್ಬಿಟ್ಟು ಅವನು ನಮ್ಮ ಕಡೆಗೆ ಬರ್ತಾ ಇಲ್ಲ ಅಂತ ತಿಳ್ಕೊಂಡೆ ನಾನು. ನೋಡಿದ್ರೆ ಈ ಥರ ಮಾಡಿಬಿಟ್ಟ ನಮ್ಮ ಮಗಳು. ಇಲ್ವಲ್ಲ ಹೇಳಿದ್ರೆ ಅಪ್ಪ ಓದೋದು ನಿಲ್ಲಿಸ್ಬಿಡ್ತಾರಂತ ಭಯನೋ ಏನೋ ಅಂತ ಗೊತ್ತಿಲ್ಲಪ್ಪ ನನಗೆ. ಯಪ್ಪ ಟಾರ್ಚರ್ ಏನು ಮಾಡಿಲ್ಲ, ಇವಾಗಲೇ ಮಾಡಿರೋದು ಅವನು. ಮತ್ತು ಇವಾಗ ಎಕ್ಸಾಮ್ ಬಂದಿದೆ ಅಂತ ಮೊನ್ನೆ ದಿವಸ ಹೋಯ್ತು. ಅದಕ್ಕೆ ಮುಂಚೆ ಲೀವ್ ಇತ್ತು, ನಿನ್ನೆ ಎಕ್ಸಾಮ್ ಇತ್ತು ಅಂತ ಓದ್ಲು. ನಮ್ಮ ಮಗಳು ಬಂದೇ ಇಲ್ಲಪ್ಪ. ನಮ್ಮ ಮಗಳು ಊಟ ಮಾಡಿದ್ಲ ಇಲ್ಲ ಅಂತ ನನಗೆ ಗೊತ್ತಿಲ್ವಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಏನು ಮಾಡಿಲ್ಲ ಅವನು, ಸೈಲೆಂಟ್ ಆಗಿಬಿಟ್ಟ. ನಾನು ನಂಬ್ಕೊಂಡಿದ್ದೆಪ್ಪ, ನಂಬ್ಕೊಂಡು ಬಿಟ್ಟಿದ್ದಕ್ಕೆ ಈ ಥರ ಬಿಟ್ಬಿಟ್ಟ. ನಂಬಾರ್ದು, ಯಾವನ್ನ ನಂಬಾರ್ದು. ಇಲ್ಲಪ್ಪ ಇಲ್ಲ. ನಮ್ಮ ಏರಿಯಾದವನೇ, ಎದುರುಗಡೆನೇ ಇದ್ದಾನೆ, ಎದುರು ಮನೆನೇ ಇದ್ದಾನೆ ಅವನು. ಎದುರು ಮನೆ ಇದ್ದರು. ಅವನು ಏನು ಕೆಲಸ ಮಾಡ್ತಾನಂತ ಗೊತ್ತಿಲ್ವಲ್ಲ, ಅದಕ್ಕೆ ಹೇಳಿದ್ವಿ ಅವನೊಂದು ಫ್ರಾಡು. ಅವನು ಅವ್ರ ಫ್ಯಾಮಿಲಿ ಬಂದು ಕೇಳಿದ್ರು ನಮ್ಮನ್ನ. ಕೇಳಿದ್ವಿ ನಿಮ್ಮ ಮಗಳನ್ನ ಇಷ್ಟಪಟ್ಟಿದ್ದಾರೆ ನಮ್ಗೆ ಕೊಡಿ ಅಂತ. ನಮ್ಮ ಮಗಳಿಗೆ ಇಷ್ಟ ಇಲ್ಲಪ್ಪ. ನಮ್ಮ ಮಗಳಿಗೆ ಇಷ್ಟ ಇದ್ರೆ ಲವ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿದ್ರು ಅವರು. ಲವ್ ಮಾಡಿದ್ರೆ ಏನು ನಮ್ಮ ಮಗಳು ಕೊಡ್ತಾ ಇದ್ದೆ ನಾನು. ನಮ್ಮ ಮಗಳಿಗೆ ಇಷ್ಟ ಇಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗೋದು ಅಂತ ಹೇಳ್ಬಿಟ್ಟೆ ನಾನು. ಬೇಡ ಏನು ಸರ್, ಇದೆಲ್ಲ ಏಪ್ರಿಲ್ಗೆ ಮುಂಚೆ ಸರ್, ಏಪ್ರಿಲ್ ಮುಂಚೆನೇ ಆಗಿದ್ದು ಎಲ್ಲ ಆಯ್ತು ಸರ್. ಎನ್ಕೌಂಟರ್ ಮಾಡಬೇಕು, ಎನ್ಕೌಂಟರ್ ಮಾಡಲೇಬೇಕು ಅವನ್ನ. ಅವನು ಬಿಡಬಾರ್ದು. ಎಲ್ಲ ಹೆಣ್ಮಕ್ಳು ಧೈರ್ಯಕ್ಕೆ ಹೋಗಲ್ಲ, ಆಗಲ್ಲ. ಕಂಪ್ಲೇಂಟ್ ಮಾಡೋದ, ಅವನು ಜೈಲಿಗೆ ಕಳಿಸ್ಬೇಕಾ ಅಂತ ಕೇಳಿದ್ರು. ನಾನು ಅವ್ರ ತಾಯಿ ತಂದೆ ಇದ್ದಾರಲ್ಲ ಒಳ್ಳೆಯವರು ಅಂತ ತಿಳ್ಕೊಂಡು ಬೇಡ, ನನ್ನನ್ಗೆ ತಾನೇ ಅವ್ರನ್ನೂ ಮಕ್ಕಳು ಎತ್ತಿದ್ದಾರೆ, ಬಿಟ್ಬಿಡೋಣ, ಅವ್ರ ಬುದ್ಧಿ ಹೇಳ್ತಾರೆ ಅಂತ ನಾನು ತಿಳ್ಕೊಂಡಿದ್ನಲ್ಲ, ಅದೇ ಬಿಟ್ಟಿದ್ದು ತಪ್ಪು. ನಾನು ಬೇಡ, ಬಿಡಬಾರ್ದು. ಇದಕ್ಕೆ ಮೇಲೆ ಎಲ್ಲರೂ ಹುಷಾರಾಗಿರ್ಬೇಕು. ನಮ್ಮ ಮಗಳಿಗಾಗಂಗೆ ಬಿಡಬಾರ್ದು. ನಮ್ಮ ಮಗಳಿರೋವಳು ಒಬ್ಳೇ ಮಗಳಪ್ಪ. ಸರ್, ಒಂದು ವರ್ಷದಿಂದ ಈ ಥರ ಆಗ್ತಾ ಇದೆ. ಇವರು ಮಗಳು ಬಂದು ಮನೆಗೆ ಹೇಳ್ಕೊಂಡ್ರೆ ಏನಾದರೂ ನನ್ಗೆ ಕಾಲೇಜಿಂದ ಇದು ಮಾಡಿಸ್ತಾರೋ ಏನೋ ಅಂತ ಭಯದಿಂದ ಒಂಥರ ಹೇಳ್ದೆ ಸುಮ್ಮನೆ ಇದ್ಲು. ಆಮೇಲೆ ತುಂಬ ಟಾರ್ಚರ್ ಕೊಟ್ಟಾಗ ಮನೆಗೆ ಅವಾಗ ಹೇಳಿದ್ದಾರೆ. ಮನೆಗೆ ಹೇಳಿದಾಗ ಏನಾಗಿದೆ, ಮನೆ ಹತ್ರ ಒಂದು ಫಂಕ್ಷನ್ ಆದಾಗ ದೊಡ್ಡ ಗಲಾಟೆ ಆಗಿದೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲಿ ಅವ್ರ ತಂದೆಯವ್ರು ಏನು ಮಾಡಿದ್ದಾರೆ, ಯಾರನ್ನ ದೊಡ್ಡವ್ರನ್ನ ಹಿಡ್ಕೊಂಡು ಇದು ಕೇಸು ಸಾಲ್ವ್ ಮಾಡಿಸೋರು. ಕಾಲೇಜಿಗೆ ಹೋದ್ರು ಸರ್, ಕಾಲೇಜಿಗೆ ಹೋದ್ರು. ಅವರಪ್ಪ ಅವರಮ್ಮ ಇನ್ನೊಬ್ರು ಹೋದ್ರು, ಆಟೋದಲ್ಲಿ ಹೋದ್ರು. ಕಾಲೇಜಿಗೆ ಹೋಗ್ಬಿಟ್ಟು ಅಮ್ಮ ನಮ್ಮ ಮಗನ್ನ ಲವ್ ಮಾಡ್ತೀನಿ ನೀನು ಅಂತ ಹೇಳಿದ್ರು. ಇಲ್ಲ ಅಂಕಲ್, ನಾನು ಮಾಡಲ್ಲ, ನನ್ನ ಬಿಟ್ಬಿಡಿ, ನಾನು ಮಾಡಲ್ಲ ಅಂತ ಹೇಳಿದೆ. ಇಲ್ಲಮ್ಮ ನೀನೇನಾದರೂ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ಯಾ? ನಾನೇ ಬೇಡ ಅಂತೀನಲ್ಲ, ನಾನು ರಿಜಿಸ್ಟರ್ ಮ್ಯಾರೇಜ್ ಎಲ್ಲ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು ಅವರು. ಆಮೇಲೆ ಕರೆದು ನಾವು ಕೇಳಿದ್ದು, ಈ ಥರ ಎಲ್ಲ ಮಾಡ್ತಿರಲ್ಲ, ಹೆಂಗೆ ಒಂದು ಹೆಣ್ಮಕ್ಳನ್ನ ಈ ಥರ ಹೋಗಿ ಕೇಳ್ತಿರಲ್ಲ, ನಮ್ಮ ಹತ್ರ ತಾನೇ ಕೇಳಬೇಕು ನೀವು ಅಂತ ಕೇಳಿದ್ದಕ್ಕೆ, ಇಲ್ಲಮ್ಮ ನಾವು ಕೇಳಿದ್ದು ಇದು ತಪ್ಪೇ, ಹೋಗಿ ಅಂತ ಕ್ಷಮಾಪಣೆ ಕೇಳಿಬಿಟ್ರು ಅವರು. ನಾವು ಬಿಟ್ಬಿಟ್ವಿ. ನಾವು ಒಳ್ಳೆ ಎಜುಕೇಶನ್ ಕೊಡಿಸ್ತಾ ಇದ್ರಿ, ಈಗ ದಿಢೀರಂಗೆ ಮಾಡಿರೋದು ನಾನು ಏನು ಸರ್ ಹೇಳೋದು. ನಮ್ಮ ಮಗಳು ನೋಡಿದ್ರೆ ಹೇಳಕ ಬರಲ್ಲ. ನನ್ನ ಬಾಯಿ ಇಲ್ಲಿ ಕಟ್ ಮಾಡಿದಾನ, ಇಲ್ಲಿ ಕಟ್ ಮಾಡಿದಾನ. ನಾನು ಹೇಳಿದ್ರೆ ಯಪ್ಪ ಅಮ್ಮ ನಾಯಿನ ಮನದ ಇವನು ಬರ್ತೇವೆ ಅಮ್ಮಯ್ಯ ಬರ್ತಾರೆ.
ಸಾಕು ಬಿಡಲ್ಲ, ಮಾತಾಡಲಿಲ್ಲ ನಲ್ಲಿ ಅವ್ರು ಮಾತಾಡಿದ್ರಲ್ಲ ನಾವು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.